ಕಾರ್ತಿಕ್. ಎಸ್ ಸರ್. ನಮ್ ಸರೌಂಡಿಂಗ್ ಡ್ರಗ್ಸ್ ದಂಧೆ ಜಾಸ್ತಿ ಆಗಿದೆ ಅಂತ ನಿಂಗೂ ಗೊತ್ತು. ಎಸ್ ಸರ್. ಆ ದಂಧೆಯಲ್ಲಿ ನಮ್ಮವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಈಗ ತಾನೇ ಇನ್ಫಾರ್ಮೇಶನ್ ಬಂದಿದೆ. ಈ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾದ್ರೆ ನನ್ ಮರ್ಯಾದೆ ಪೂರ್ತಿ ಹೋಗುತ್ತೆ. ನೀನು ಹುಷಾರ ಟ್ಯಾಕಲ್ ಮಾಡಿ ನಮ್ಮವ್ರನ್ನ ಅದರಿಂದ ತಪ್ಪಿಸಿ ಮಿಗ್ತವ್ರನ್ನ ಅರೆಸ್ಟ್ ಮಾಡು. ಓಕೆ ಸರ್. ಲೇ ಅಲ್ಲ ಕಣ, 2 ದಿನದಿಂದ ನೋಡ್ತಾ ಇದ್ದೀನಿ. ನಿನ್ ಫೋನ್ ನೋಡಿದ್ರೆ ಸ್ವಿಚ್ ಆಫ್. ನಿನ್ನ ಫ್ರೆಂಡ್ಸ್ನ ಕೇಳಿದ್ರೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಏನ್ ನಡೀತಿದ್ಯಾ ಲೇ? ಬ್ರೋ, ನಿಮಗೆ ಪೇಮೆಂಟ್ ಮಾಡಬೇಕು ಅಂತ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಬ್ರೋ. ಲೇ ಎಲ್ಕಟ್ ನನ್ ಮಗನೇ, ಮನೆಯವ್ರ ಹತ್ರ ಹೇಳಿದ್ರೆ ನನ್ ದುಡ್ಡೇಗೋ ಸಿಗುತ್ತೆ. ದುಡ್ಡು ತಂದಿದ್ದೀನಿ ಬ್ರೋ. ಬ್ರೋ, ಅದಕ್ಕೆ ದುಡ್ಡಿದೆ ತಾನೆ? ಆಮೇಲೆ ಕೊಡ್ತೀನಿ ಬ್ರೋ. ಇನ್ ಮುಂದೆ ದುಡ್ಡೆಲ್ಲ ಇಲ್ದೆ ಕಾಮ್ ನಹಿ ಚಲೇಗ, ಸಮझे? ಏನು ಏನಂದೆ? ಏಯ್, ಏನ್ ಗಾಂಚಲಿದ ನಿನ್ಗೆ? ನಿಮ್ಮೂರ್ ಪೆಟ್ಟೆ ಅಂಗಡಿ ಅನ್ಕೊಂಡಿದ್ಯಾ ಲೆಕ್ಕ ಬರ್ಕೊಳಕ್ಕೆ? ಪೈಸಾ ಅದೇ, ಮಾಲ್ಲೆ. ಯಾರ ನೀನ ಒಳಗ್ ಬಿಟ್ಟಿದ್ದಲೇ? ಮಾಲ್ ಬೇಕು. ಮಾಲ್ ಇಲ್ಲ ಗಿಲ್ಲ, ನಡಿ ಆಚಲೆ. ಲೋಕೇಶ್ ಅನ್ನೋನು ಮಾಲ್ ಸಿಗುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದ. ದುಡ್ಡು ಕೂಡ ತಗೊಂಡ್ಬಂದಿದ್ದೀನಿ. ಲೋಕೇಶ್ ಅಂತ ಯಾರಾದ್ರೂ ಇದ್ದೀರೇನಾ ಇಲ್ಲಿ? ನಮ್ಮಪ್ಪ CI ಅಲ್ವಾ, ನನಗೋಸ್ಕರ ಕಳಿಸಿದ್ದಾರೆ ಅನ್ಸುತ್ತೆ. ಲೈ, ಅವನ್ ಪೊಲೀಸ್ ಅಂತ. ಇದನ್ನ ನೀನ್ ತಗೋ, ಇಟ್ಕೋ. ನಿನ್ಗೆ ಯಾವಾಗ ಮಾಲ್ ಬೇಕನ್ಸಿದ್ರು ನಾನು ಫ್ರೀಯಾಗಿ ಕೊಡ್ತೀನಿ. ಈಗ ನನ್ನ ಸೇವ್ ಮಾಡು. ನಂಬು ಅಂತೀಯಾ? ಎಷ್ಟು ಸಾರಿ ದುಡ್ಡಿಸ್ಕೊಳ್ದೆ ನಿನಗೆ ಮಾಲ್ ಕೊಟ್ಟಿದ್ದೀನಿ ಹೇಳು. ಡೀಸೆಂಟ್ ಪ್ರಪೋಸಲ್. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ನೀನು ಮಾಲ್ ಬಗ್ಗೆ ಮರಿಬೇಡ. ಏನು ಏನ್ ಬೇಕು? ಯಾರದು ಒಳಗೆ? ತಿಳ್ಕೊಂಡು ಏನ್ ಮಾಡ್ತೀರಾ? ನಾನು ಯಾರು ಅಂತ ಗೊತ್ತೇನೋ ನಿಂಗೆ? ಆಮೇಲೆ ತುಂಬಾ ತೊಂದರೆ ಅನುಭವಿಸ್ತೀಯಾ? ನಮ್ಮಪ್ಪ CI ರಾಮಮೂರ್ತಿ, ಇದೇ ಏರಿಯಾದಲ್ಲಿರೋ ಸ್ಟೇಷನ್ ಅಲ್ಲಿ CI. ಸಾರಿ ಸರ್. ಹೋಗೋ. ಓಕೆ ಸರ್. ನಿಮ್ಮಪ್ಪ ಏನೋ ಕಷ್ಟಪಟ್ಟು ಓದಿಸ್ತಿದ್ರೆ ನೀನು ಎಣ್ಣೆ, ಸಿಗರೇಟು, ಡ್ರಗ್ಸ್ ಅಂತ ಇನ್ಯಾವತ್ತೂ ಈಗ ಮಾಡಲ್ಲ. ವಯಸ್ಸಲ್ಲಿ ಇವೆಲ್ಲ ಯಾಕೋ? ಏಯ್, ಓದೋ ಹುಡುಗನ ಹತ್ರ ನಿಂದೇನೋ ಕೆಲ್ಸ? ತಪ್ಪಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಲೈ, ಹತ್ರ ಬರ್ಬೇಡ, ಶೂಟ್ ಮಾಡಿ ಬಿಸಾಕ್ತೀನಿ. ಏಯ್, ನೀನು ಕೈಯಲ್ಲಿರೋ ಗನ್ನ ಈಸಿಯಾಗಿ ಎತ್ಕೋತೀನಿ. ಮರ್ಯಾದೆಯಿಂದ ಗನ್ನನ್ನ ನೀನೇ ಕೊಟ್ರೆ ಸ್ಟೇಷನ್ ಕರ್ಕೊಂಡು ಹೋಗಿ FIR ಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ನನ್ನ ಮಗನ ಏನಾದ್ರೂ ಆಟ ಆಡ್ದೆ ಅಂದ್ರೆ ಇಲ್ಲ ಸಾಯ್ಸಾಕ್ಬಿಡ್ತೀನಿ. ಸುಬ್ರಹ್ಮಣ್ಯ ಸರ್, ಇವನ್ನ ಕರ್ಕೊಂಡೋಗಿ. ಅಯ್ಯೋ ಲೋಕೇಶ್. ಏಯ್ ಕೂಲ್. ನೋ. ಏಯ್, ನಾನು ಹೇಳೋದ್ ಕೇಳು. ಹೇಳೋದನ್ನ ಕೇಳು. ಅದು ನಾನು ಡ್ಯೂಟಿಗನ್ನೋ. ಏಯ್, ನೀನು ಎಲ್ಲೇ ಹೋದ್ರು ನಾನಂತೂ ಸುಮ್ಮನೆ ಬಿಡಲ್ಲ.
ಕರೀತಿದ್ದಾರೆ. ಅರ್ಜೆಂಟ್ ಕರೀತಿದ್ದಾರೆ, ಏನೋ ಇಂಪಾರ್ಟೆಂಟ್ ಇರುತ್ತೆ, ಬೇಗ ಬಾ. ವೈ ಇಸ್ ಹಿ ಕಾಲಿಂಗ್ ಮೀ ಕಣ್ಣು? ಸುಮ್ನೆ ಯಾಕೆ ಟೆನ್ಷನ್ ಆಗ್ತಿದ್ಯಾ ನೀನು? ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ವಾ? ಹೌದು. ಅಂಡ್ ಸೀನಿಯರ್ ಮೋಸ್ಟ್. ಹೌದು. ದೂರದಿಂದ ನೋಡಿದ್ದೇನೆ ಹೊರತು ಯಾವತ್ತೂ ಮಾತಾಡಿಲ್ಲ. ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅಮ್ಮ ತಾಯಿ, ನೀನು ಟೆನ್ಷನ್ ಆಗಿ ನನ್ನೂ ಟೆನ್ಷನ್ ಮಾಡ್ತಿದ್ಯಲ್ಲ, ಬಲೆ ಇದ್ಯಾ ನೀನು. ಅದ್ ಸರಿ, ನೀನು ಲಾಸ್ಟ್ ಟೈಮು ಮಿಸ್ಸಿಂಗ್ ಕೇಸಿಗೆ ಸಂಬಂಧಪಟ್ಟಾಗೆ ಯಾವ್ದೋ ಪ್ರಾಜೆಕ್ಟ್ ಮಾಡ್ತಿದ್ದೆ ತಾನೆ, ಅದಕ್ಕೆ ಕರೀತಿದ್ದಾರೆ ಅನ್ಸುತ್ತೆ. ನನ್ ಪ್ರಾಜೆಕ್ಟ್ ಅವಳಿಗೆ ಹೇಗೆ ಹೋಗುತ್ತೆ? ನಮ್ ಪ್ರಾಜೆಕ್ಟ್ ನೋಡೋದು ಶ್ಯಾಮ್ ಪ್ರಸಾದ್ ಸರ್ ಅಲ್ವಾ? ಅಮ್ಮ ಇಲ್ಲೇ ಇದ್ದು ಪ್ರಶ್ನೆ ಕೇಳ್ತಿರ್ತೀಯಾ ಇಲ್ಲ ಅಲ್ಲಿಗೆ ಬರ್ತೀಯಾ? ಬಾ ಹೋಗೋಣ. ಪ್ರೊಫೆಸರ್ ಮಾರ್ಟಿನ್. ಸಾರಾ ಮಹೇಶ್ವರ್? ಎಸ್ ಸರ್. ಯಾ, ಪ್ಲೀಸ್ ಕಮ್ ಇನ್. ಟೆಲ್ ಮಿ ಸಾರಾ ಮಹೇಶ್ವರ್, ವೇರ್ ಆರ್ ಯು ಫ್ರಮ್? ಮೈಸೂರ್ ಸರ್. ಓ, ಕನ್ನಡ. ದೆನ್ ಲೆಟ್ಸ್ ಸ್ಪೀಕ್ ಇನ್ ಕನ್ನಡ. ಕಾಲೇಜ್ ಕೊನೆ ದಿನ ಹೇಗಿತ್ತು? ಗುಡ್ ಸರ್. ಎಜುಕೇಶನ್ ಕಂಪ್ಲೀಟ್ ಆಯ್ತಲ್ಲ? ಊರಿಗೆ ಯಾವಾಗ ಹೊರಟ್ರಿ? ಇವತ್ ರಾತ್ರಿ ಹೋಗ್ತಿದ್ದೀನಿ. ಹೌದು, ನಿಮ್ ಜೊತೆ ಇರೋರೆಲ್ಲ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಕೂಡ ಮಾಡಿದ್ದಾರೆ. ನೀವ್ ಯಾಕೆ ಮಾಡಿಲ್ಲ? ಸರ್, ನನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ. ಮಿಸ್ಟರಿ ಅನ್ನೋದು ಯಾವಾಗ್ಲೂ ಹಿಡನ್ ಪೊಸಿಷನ್ ಅಲ್ಲೇ ಇರುತ್ತೆ ಸರ್. ಹೊರಗಡೆ ನಾರ್ಮಲ್ ಅಂತಾನೆ ಅನ್ಸುತ್ತೆ, ಲೈಕ್ ಎಲೆಮರೆ ಕಾಯಿ ತರ. ನಾರ್ಮಲ್ ಜನರು ನೋಟಿಸ್ ಮಾಡಕ್ಕಾಗಲ್ಲ. ದೇರ್ ಅವರ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಕಮ್ಸ್ ಇನ್. ವಿತ್ ನೋ ಡೌಟ್ ಯು ಗೇನ್ ಎಕ್ಸ್ಪೀರಿಯನ್ಸ್ ಸರ್. ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇಫ್ ಯುವರ್ ಪ್ರಾಜೆಕ್ಟ್ ರಿಸರ್ಚ್ ಇಸ್ ಟ್ರೂ, ಯು ಆರ್ ಗೋಯಿಂಗ್ ಟು ಸೇವ್ ಮೆನಿ ಲೈಫ್ಸ್. ಐ ಸಪೋರ್ಟ್ ಯು. ಟೆಲ್ ಮಿ, ವಾಟ್ ಕೆನ್ ಐ ಡೂ? ಸರ್, ಇದು ಓನ್ಲಿ ಬೆಂಗಳೂರಲ್ಲೇ ನಡೆಯೋದು, ಅಂಡ್ ಮೋರ್ ಇನ್ ರೇನಿ ಸೀಸನ್. ಆ ಏರಿಯಾ ಪೊಲೀಸ್ ಸ್ಟೇಷನ್ ಇಂದ ನನಗೆ ಸಪೋರ್ಟ್ ಸಿಕ್ಕಿದ್ರೆ ಹೋಪ್ಫುಲಿ ವೆರಿ ಸೂನ್ ನನ್ನ ಪ್ರಾಜೆಕ್ಟ್ ಮುಗಿಸ್ಬೋದು ಸರ್. That's it. I have good people in Bangalore. They can take care of that. ಥ್ಯಾಂಕ್ ಯು ಸೋ ಮಚ್. ಹೌ ಕ್ಯಾನ್ ಯು ಸೇ ದಟ್? ಹಿ ಇಸ್ ಎ ಕಿಡ್. ಮೈಂಡ್ ಯುವರ್ ವರ್ಡ್ಸ್. ಏನೂ ಆಗಿಲ್ಲ, ಹೇಗೋ ಸರಿ ಹೋಯ್ತು. ಸಾರಿ ಸರ್. ಆಕ್ಚುಲಿ ಫಾಲ್ಟ್ ಇಸ್ ಮೈನ್ ಸರ್. ಅದೇನ್ ನಡೀತು ಅಂದ್ರೆ ಸ್ವಲ್ಪ ಇರಯ್ಯ ಮೂರ್ತಿ. ಒಬ್ಬ ಮೈನರ್ ಹುಡುಗನ ಹಿಡ್ಕೊಂಡು ಆಗ ಹೊಡೆಯೋದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಮೈ ಇಂಟೆನ್ಷನ್ ಇಸ್ ಡಿಫ್ರೆಂಟ್ ಸರ್. ಅದ್ಯಾರಿಗೆ ಗೊತ್ತಾಗಬೇಕಾಗಿದೆ ಕಾರ್ತಿ? ನೀನ್ ಆ ಹುಡುಗಂಗೆ ಹೊಡ್ತಿರೋ ವಿಜುವಲ್ಸ್, ನಿನ್ಗನ್ನ ಬೇರೆ ಯಾರೋ ಫೈರ್ ಮಾಡಿರೋಂಥ ವಿಜುವಲ್ಸ್, ಟಿವಿ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಇದ್ರ ಬಗ್ಗೆನೆ. ನಿನ್ ಪೋಸ್ಟಿಂಗ್ ತಗೊಂಡು ಇನ್ನೂ 3 years ಆಗಿಲ್ಲ. ಪಬ್ಲಿಸಿಟಿ ಬೇಕಾ ನಿಂಗೆ? ಅಂಡ್ ವೇರ್ ಇಸ್ ಯುವರ್ ಗನ್? ನಿನ್ ಗನ್ನೆಲ್ಲಪ್ಪ? ಐ ಹ್ಯಾವ್ ಅನ್ ಎಕ್ಸ್ಪ್ಲನೇಷನ್ ಸರ್. ನಿನ್ನಿಂದ ಯಾವುದೇ ತರ ಎಕ್ಸ್ಪ್ಲನೇಷನ್ ಬಯಸಿಲ್ಲ ಮಿಸ್ಟರ್ ಕಾರ್ತಿ. ನೀನ್ ಮಾಡಿರೋದು ಒಳ್ಳೆ ಕಾಸ್ಗೆ ಇರಬಹುದು, ಬಟ್ ಐ ಆಮ್ ನಾಟ್ ರೆಡಿ ಟು ಸೀ ಸಚ್ ನ್ಯೂಸ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ. ಓಕೆ ಸರ್. ಇವತ್ತಿಂದ ನಿಂಗೆ 7 days ಕೊಡ್ತಿದ್ದೀನಿ. ನಿಂದ ಮಿಸ್ ಆಗಿರೋ ಗನ್ ಮತ್ತೆ ಆ ಡ್ರಗ್ಸ್ ಸಪ್ಲೈ ಮಾಡ್ತಾರೋನ ಹಿಡಿಬೇಕು. ಎಸ್ ಸರ್. ಡಿಸ್ಪಸ್. ನನ್ನ ಮಗನ ಏನಾದ್ರೂ ಆಟ ಆಡ್ದೆ ಅಂದ್ರೆ ಇಲ್ಲ ಸಾಯ್ಸಾಕ್ಬಿಡ್ತೀನಿ. ಸರ್, ಹೇಳಿ ಸುಬ್ರಹ್ಮಣ್ಯ. ಕಮಲ್ ಆಕ್ಸಿಡೆಂಟ್ ಮಾಡಿದ ಕಾರು ಸಿಕ್ಕಿದೆ ಸರ್. ಹಾಗೆ ಆಗ್ಲಿ. ಅವನು ಇಲ್ಲೇ ಎಲ್ಲೋ ಹತ್ತಿರದಲ್ಲಿರೋ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಸುತ್ತಮುತ್ತ ಇರೋ ಹಾಸ್ಪಿಟಲ್ನ ಹುಡುಕಿ. ನಮ್ಮ ಹತ್ರ ಲಾಸ್ಟ್ ಇಯರ್ ಗಾಂಜಾ ರೆಕಾರ್ಡ್ಸ್ ಇದೆ ಅಲ್ವಾ? ಇದೆ ಸರ್.
या अल्लाह, माँ का बचाने को रास्ता बताओ। ಲೇ ಜಾಹದ್, ಅಮ್ಮನ್ಗೇನಾಗಲ್ಲ ಬಿಡು. ನಾನು ಇದೇನಲ್ಲ, ಆಪರೇಷನ್ಗೆ ಏನಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ ದುಡ್ಡನ್ನ. ಏ ಕಮಲ್, ನಾವು ಮಾಡ್ತಿರೋ ಕೆಲ್ಸನ ಹಾಳು ಮಾಡೋದಿಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ಅವಳ ಡೀಟೇಲ್ಸ್ ತಿಳ್ಕೊ. ಸರಿ.